ಸತತ 4ನೇ ಬಾರಿ ಸಚಿವರಾಗಿ ಈಗ ಮಂತ್ರಿಗಿರಿಯಲ್ಲಿ ಸ್ಥಾನ ಪಡೆದುಕೊಂಡಿರುವಂತಹ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವರಾಜ್ ತಂಗಡಗಿ ಅವರು ನನ್ನ ಜೊತೆಗಿದ್ದಾರೆ. ಅವರನ್ನು ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮೊದಲಿಗೆ ಸಂತೋಷ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆದರೆ ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕ ಎಷ್ಟರ ಮಟ್ಟಿಗಿತ್ತು? ನನಗೆ ವಿಶ್ವಾಸ ಇತ್ತು, ನಮ್ಮ ನಾಯಕರು ನನಗೆ ಅವಕಾಶವನ್ನು ಮಾಡಿಕೊಡ್ತಾರ ಅಂತ ಒಂದು. ಮತ್ತು ಇದಕ್ಕೆಲ್ಲದಕ್ಕೂ ಕಾರಣ ಈ ರಾಜ್ಯದ, ಈ ದೇಶದ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, KC ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಇದೆಲ್ಲ ಜೊತೆಗೆ ಬಹಳ ಮುಖ್ಯವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ಕ್ಯಾಬಿನೆಟ್ನೊಳಗೆ ಇವರು ಇರಲೇಬೇಕು ಅಂತಂದು ತೆಗೆದುಕೊಂಡಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯನವರು, ರಾಜ್ಯದ ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರು, ಮತ್ತು ಇದರ ಜೊತೆಗೆ ನನ್ನ ಕ್ಷೇತ್ರದ ನನ್ನ ಕಾರ್ಯಕರ್ತರು, ನನ್ನ ಜನತೆ, ನನ್ನ ಕಾರ್ಯಕರ್ತರು ಸತತವಾಗಿ 2 ತಿಂಗಳಿಂದನೂ ಪ್ರತಿಯೊಂದು ದೇವರಿಗೆ ಪೂಜೆ ಪುನಸ್ಕಾರವನ್ನು ಮಾಡೋದ್ರ ಮುಖಾಂತರ ಮಂತ್ರಿ ಆಗಲೇಬೇಕು ಅಂತ ಸತತವಾಗಿ ದೇವ್ರ ಹತ್ರ ಬೇಡಿಕೆಯನ್ನು ಇಟ್ಟು ನನ್ನನ್ನು ಮಂತ್ರಿ ಮಾಡಿದಂಥ ನನ್ನ ಕಾರ್ಯಕರ್ತರಿಗೂ ಮತ್ತು ಇವರಿಗೆಲ್ಲರಿಗೂ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಭಾಳ ಮುಖ್ಯವಾಗಿ ನನ್ನೊಬ್ಬ ಕಾರ್ಯಕರ್ತ ಕಾರಟಗಿಯಿಂದ ತಿರುಪತಿಗೆ ಪಾದಯಾತ್ರೆಯನ್ನು ಮಾಡುವಂಥ ಶ್ರೀನಿವಾಸ್ ಅಂತಂದು ಅವನಿಗೆ ವಿಶೇಷವಾದಂಥ ಅಭಿನಂದನೆಗಳು. ಇವರೆಲ್ಲ ಕಾರಣ, ಇವರೆಲ್ಲರೂ ಒಂದು ರೀತಿಯೊಳಗೆ ನನಗೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದ್ದಾನೆ. ಮತ್ತು ನನ್ನ ಪಕ್ಷದ ಎಲ್ಲ ಹಿರಿಯ ಮುಖಂಡರು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈ 2ನೇ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಪ್ರಾಂತವಾರು, ಜಿಲ್ಲಾವಾರು ಸಂಭಾವ್ಯ ಸಚಿವರ ಪಟ್ಟಿ ಅನ್ನುವಂಥದ್ದು ನಿರಂತರವಾಗಿ ಬಿಡುಗಡೆ ಆಗ್ತಾನೇ ಇತ್ತು. ಜಿಲ್ಲೆಯಿಂದ ಎಲ್ಲೋ ಒಬ್ಬರಿಗೆ ಮಾತ್ರ ಮಂತ್ರಿಗಿರಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಕೊಪ್ಪಳದಿಂದ ಈಗ 2 ಮಂತ್ರಿಗಳು, ಒಂದು ರಾಯರೆಡ್ಡಿ ಅವರು, ಮತ್ತೊಂದು ನೀವು, ನಿರೀಕ್ಷೆ ಮಾಡಿದ್ರಾ? ಡೂ ಯು ಎಕ್ಸ್ಪೆಕ್ಟ್? ಸಿದ್ಧವಾಗಲೂ ನಿರೀಕ್ಷೆ ಮಾಡಿದ್ದೆ. ನಾನು ಇಬ್ಬರೂ ಆಗ್ತೀವಂತ ನಿರೀಕ್ಷೆಯನ್ನು ಮಾಡಿದ್ದೆ. ಅವರು ನನಗಂದಿದ್ರು, ನಾನು ಅವ್ರಿಗೆ ಅಂದಿದ್ದೆ. ಇದು ಸತ್ಯ. ನಮ್ಮ ಜಿಲ್ಲೆಯನ್ನು ಗುರುತಿಸಿ 2 ಕೊಟ್ಟಿದ್ದಾರಲ್ಲ, ಅದಕ್ಕೆ ಪಕ್ಷದ ಮುಖಂಡರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸರ್, ಯಾವ ಖಾತೆಯನ್ನು ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ನಾನು ಯಾವ ಖಾತೆಯನ್ನು ಎಕ್ಸ್ಪೆಕ್ಟ್ ಮಾಡಿರಲ್ಲ. ನನ್ನ ಪಕ್ಷದ ಮುಖಂಡರು ಯಾವ ಖಾತೆಯನ್ನು ಕೊಡ್ತಾರೋ ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವಂಥ ಕೆಲಸವನ್ನು ಮಾಡ್ತೀನಿ. ಶಿವರಾಜ್ ತಂಗಡಗಿ ಅವರು ಯಾವಾಗ ಗೆದ್ದರೂ ಸಚಿವರಾಗುತ್ತಾರೆ, ಅದು ಏನು ಸ್ಟಾರ್ ಇದೆ? ಅದು ಕ್ಷೇತ್ರದ ಜನರ ಆಶೀರ್ವಾದ, ನನ್ನ ಕಾರ್ಯಕರ್ತರ ಪರಿಶ್ರಮ. ಥ್ಯಾಂಕ್ ಯು ಸರ್. ಎಸ್, ಒಟ್ಟಾರೆಯಾಗಿ ಇದು 4ನೇ ಬಾರಿ ಸಚಿವ ಸಂಪುಟದಲ್ಲಿ ಆಯ್ಕೆಯಾಗಿರುವಂತಹ ಶಿವರಾಜ್ ತಂಗಡಗಿ ಅವರ ಮಾತು. ಕ್ಯಾಮ್ರಾಮನ್ ರಾಜು ದೊತೆ, ಶ್ರೀನಿವಾಸ್ ವೈದ್ಯ, ನ್ಯೂಸ್ ಬೆಂಗಳೂರು.